ಸರ್, ಇವತ್ತು ಮತಯಾಚನೆಗೆ ಹೊರಟಿದ್ದೀರಿ. ಇವತ್ತು ಆರ್ ನಗರದಲ್ಲಿ ಶುರು ಮಾಡ್ತಾ ಇದ್ದೀರಿ. ನೋಡಪ್ಪ, ರಾಜರಾಜೇಶ್ವರಿ ನಗರ ಅಂತ ಹೆಸರಿದೆ. ದೇವರು ಅಲ್ಲಿ ಪ್ರಾರಂಭ ಮಾಡಕ್ಕೆ ಮುಂಚೆನೆ ಆ ದೇವರ ಸನ್ನಿಧಿಗೆ ಹೋಗಿ ಒಂದು ಕೈ ಮುಗಿಬೇಕು. ಸೊ ನನಗೆ ನಂಬಿಕೆ ಇದೆ, ರಾಜರಾಜೇಶ್ವರಿ ನಗರದಲ್ಲಿ ಜನ ಬಹಳ ಕಡಿಮೆ ಅಂತರದಿಂದ ನಮ್ಮ ಅಭ್ಯರ್ಥಿ ಸೋತರು. ಈಗ ಒಂದು ದೊಡ್ಡ ಬದಲಾವಣೆ ಮಾಡಲಿಕ್ಕೆ ಹೊರಟಿದ್ದೇವೆ. ಅವರ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಹೊರಟಿದ್ದೇವೆ. ಜನಕ್ಕೆ ಅರ್ಥ ಆಗಿದೆ. ಡಿ.ಕೆ. ಸುರೇಶ್ ಅವರು ಕೊರೋನಾ ಸಂದರ್ಭದಲ್ಲಿ ಮಾಡಿದಂತ ಕಾರ್ಯಕ್ರಮ ಬಹುಶಃ ಈ ದೇಶದ ಯಾವುದೇ ಪಾರ್ಲಿಮೆಂಟ್ ಮೆಂಬರ್ ಇಲ್ಲ ಯಾವುದೇ ನಾಯಕರು ಯಾರು ಕೂಡ ಅವರು ತೋರಿಸಂತ ಹೃದಯವಂತಿಕೆ, ಶ್ರಮ, ಆಮೇಲೆ ಮಾನವೀಯತೆ, ನನ್ನ ತಮ್ಮ ಅನ್ನೋದು ಒಂದ್ ಕಡೆ ಸೈಡ್ ಇಡಿ. ಯು ಗೋ ಟು ದಿ ಫ್ಲಾಶ್ ಬ್ಯಾಕ್. ನೀವು ಮಾಧ್ಯಮದವ್ರಿಗೆ ನಿಮ್ಗೇನಾದ್ರು ನಂಬಿಕೆ ಇದ್ರೆ, ಉಪಕಾರ ಸ್ಮರಣೆ ಅನ್ನೋದಿದ್ರೆ, ಯಾವ ಲೀಡ್ರು ಮನೆಯಿಂದ ಈಚೆ ಬರಲಿಲ್ಲ. ಈಗ ನಮ್ಮ ಕುಮಾರಣ್ಣ ಹೇಳ್ತಾರಲ್ಲ, ಮನೆಯಿಂದ ಈಚೆನೆ ಬರಲಿಲ್ಲ. ಯಾರು ಮನೆಯಿಂದ ಯಾವ ಸಂಸತ್ ಸದಸ್ಯರು ಬರಲಿಲ್ಲ. ನಾನು ಹಿಂದೆ ಹೇಳಿದ್ದೀನಿ, ಪಾಪ MP ಸತ್ತೋಗಿದ್ದರು ನಮ್ಮ ಮಿನಿಸ್ಟ್ರು, ಅವನ್ ಬಾಡಿನೂ ಕೊಟ್ಟಿಲ್ಲ. ಆದ್ರೆ ಡಿ.ಕೆ. ಸುರೇಶ್ ಅವರು ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಭೇಟಿ ಮಾಡಿ ಔಷಧಿ ಕೊಡ್ಸೋದಲ್ದೆ, ಸ್ಯಾನಿಟೈಸರ್ ಕೊಡ್ಸೋದಲ್ದೆ, ಪ್ರತಿ ಮನೆಗೂ ಕೂಡ ಔಷಧಿನ ಟ್ಯಾಬ್ಲೆಟ್ನ ಹಂಚಿದ್ದಾರೆ. ಹೊರಗಡೆಯಿಂದ ತರಿಸಿ, ಹೊರಗಡೆ ರಾಜ್ಯದಿಂದ ಬೇರೆ ಬೇರೆಯವ್ರ ಹತ್ರ ಡಿಸ್ಕಸ್ ಮಾಡಿ ಪಾಪ ಸ್ಯಾನಿಟೈಸರ್ ಮನೆಗೆ ಕೊಟ್ಟಿದ್ದಾರೆ. ಹಾರಪ್ಪ, ಹಣ್ಣು, ತರಕಾರಿ ಬೆಲೆ ನಿಯಂತ್ರಣ ಮಾಡಬೇಕು, ರೈತರಿಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಆ ರೀತಿ ಮಾಡಿದ್ದಾರೆ. ಅದು ಬರೀ ಹಳ್ಳಿಲೂ ಮಾಡಲಿಲ್ಲ, ನಗರದಲ್ಲೂ ಮಾಡಿದ್ದಾರೆ. ಸೊ ಇದು ಜನರಿಗೆ ನಾವು ಮಂದಟ್ಟನ್ನ ಮಾಡ್ಕೊಳ್ಬೇಕಾಗಿದೆ. ನೀವು ನೆನಪು ಮಾಡಬೇಕಾಗಿದೆ, ನಾವು ನೆನಪು